ಬಾದಾಮಿ ಮತಕ್ಷೇತ್ರದ ಹಿರೇಮುಚ್ಚಳಗುಡ್ಡ ಹಿರೇಮಠದ ಮುಂದುವರೆದ ಕಾಮಗಾರಿ ದಿನಾಂಕ 10/8/2025 ರವಿವಾರ ಬಾದಾಮಿಯ ಜನಪ್ರಿಯ ಶಾಸಕರಾದ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರ ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿತು. ಶ್ರೀಗಳಿಂದ ಶಾಸಕರಿಗೆ ಹಾಗೂ ಅತಿಥಿಗಳಿಗೆ ಗೌರವದ ಸನ್ಮಾನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಠದ ಶ್ರೀಗಳಾದ ವಿರೂಪಾಕ್ಷಯ್ಯ ಹಿರೇಮಠ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ನಾಗಪ್ಪ ಹುಲ್ಲಿಕೇರಿ, ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ವೈ ಪೂಜಾರಿ, ಎಚ್ ವೈ ನಂದಿಕೇಶ್ವರ್, ಚಿದಾನಂದ್ ತಳವಾರ್, ತಿಪ್ಪಣ್ಣ ಪೂಜಾರಿ, ಶಂಕರಗೌಡ ಗೌಡರ್, ಭೀಮಪ್ಪ ಕಲ್ಲಾಪುರ್, ಚಂದ್ರು ಕಲ್ಲಾಪುರ್, ಬಾದಾಮಿ ಪುರಸಭೆ ಅಧ್ಯಕ್ಷರು ಪಾಂಡು ಕಟ್ಟಿಮನಿ, ಭೀಮ್ಸಿ ಕಮ್ಮಾರ್, ಬಸವರಾಜ್ ಪಾತ್ರೊಟ್ಟಿ, ಇನ್ನು ಅನೇಕ ಗ್ರಾಮದ ಹಿರಿಯರು, ಕಿರಿಯರು, ಮಹಿಳೆಯರು ಹಾಗೂ ಶ್ರೀಮಠದ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಶಿವಯ್ಯ ಹಿರೇಮಠ್ ಕಾರ್ಯಕ್ರಮ ನಿರೂಪಣೆ ಮಾಡಿ ವಂದನಾರ್ಪಣೆ ಮಾಡಿದ್ರು. ವರದಿ ವಾಹೆಚ್ ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಅದೇ ರೀತಿಯಾಗಿ ಮೊಸರನ್ನ ಪಾತ್ರ ಅವ್ರನ್ನು ಕೂಡ ಮಠದಿಂದ ಗೌರವಿಸಬೇಕಂತ ಹೇಳ್ತೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಜನಮನ್ನರಿಗೆ ಗೌರವಪೂರ್ವಕ ನಮಸ್ಕರಿಸುವುದರ ಜೊತೆಗೆ ನನ್ನ ಹಿರೇಮಠ ಗ್ರಾಮದ ಸಮಸ್ತ ಗುರುಹಿರಿಯರಿಗೆ ಮತ್ತು ಸುತ್ತಮುತ್ತಲಿಂದ ಬಂದಂಥ ಎಲ್ಲ ಗ್ರಾಮದ ಗುರುಹಿರಿಯರಲ್ಲಿ ಸಹ ಗೌರವಪೂರ್ವಕ ನಮಸ್ಕರಿಸಿ, ನಾನು ಮೊನ್ನೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವತ್ತು ಕಾರಣಾಂತರದಿಂದ ಬರೋಕ್ಕಾಗಿರಲಿಲ್ಲ. ಆದರೂ ಅದನ್ನು ಒಂದು ಅವಕಾಶ ಸಿಕ್ಕೈತೆ ಅಂತ ಇವತ್ತು ಬಂದೀನಿ. ಹಾಗಾಗಿ ಮೊದಲ ದೈವಕ್ಕೆ ನಾನು ಕ್ಷಮೆಯನ್ನು ಕೇಳಿಕೊಂಡು, ಅದರ ಜೊತೆಗೆ ಮಠದ ಬಗ್ಗೆ ನಮ್ಮ ತಂದೆಯವರಿಗೆ, ಆಮೇಲೆ ನಾವು ರಮೇಶ್ ಸರ್ ಜೊತೆ ಮಾತಾಡುವಾಗ ಭಾಳ ಗೌರವ ಇರುವಂಥ ಮಠ. ನಾನು ಭಾಳ ಹತ್ತಿರದಿಂದ ನೋಡೀನಿ. ಅದ್ರ ಅಜ್ಜಾರ ಬಳಿಕೆ, ದೊಡ್ಡ ಅಜ್ಜಾರ ಬಳಿಕೆ ನನಗೆ ಹಚ್ಚಿಲ್ಲ, ಸುಳ್ಳು ಹೇಳ್ಬಾರ್ದು. ಆದರೆ ಏನು ಸಣ್ಣ ಅಜ್ಜಾರ್ದು ಎಲ್ಲರೂ ಅದಾರು, ಅವ್ರ ಜೊತೆ ಭಾಳ ಬೆಳಕೆ ಇರುತ್ತೆ. ಒಂದು ಕುಟುಂಬ ಆಗಿ ನಾವೆಲ್ಲರೂ ಅದೇವಿ, ಅವ್ರನ್ನೂ ಸಹ ನಾವು ಅದೇ ರೀತಿ ಗೌರವದಿಂದ ಕಂಡೀವಿ. ಹಾಗಾಗಿ ಈ ಊರಾಗಿಂದ ನಿಮ್ಮನ್ನು ಹೊರಗಿಟ್ಟಿಲ್ಲ, ನೀವೇ ನಮಗೆ ಗುರುಗಳಾಗಿ ಸ್ಥಾನದಾಗಿದ್ದೀರಿ. ನೀವು ಊರು ಒಳಗಿದ್ದು ನೀವೇ ಹಿರಿಯರಾಗಿರಿ. ಎಲ್ಲ ದೈವದ ಜೊತೆ ಮತ್ತು ಎಲ್ಲ ಸಮಾಜದ ಜೊತೆ ಭಾಳ ಗೌರವ ಪ್ರೀತಿಯಿಂದ ಅದಿರಲ್ಲ. ಅದಕ್ಕೆ ನಿಮ್ಮ ನಾನು ಅಭಿನಂದನೆ ಕಲಿಸ್ಬೇಕು. ಮಠದ ಕಾರ್ಯಕ್ರಮ ಅಂದಾಗ ಭಾಳ ಮುಖ್ಯ ಅಂತ ಅಂದ್ಕೊಂಡಿಲ್ಲ. ಇವೆಲ್ಲ ಮಠಗಳು ಆಗೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಸ್ವಲ್ಪ ನಮ್ಮ ಯುವಕರಿಗೆ, ಹೊಸ ಬರುವಂಥ ಪೀಳಿಗೆಗೆ, ನಮ್ಮ ಮುಂದೆ ಬರುವಂಥ ಕುಟುಂಬಗಳ ಬಗ್ಗೆ ಏನಾದಾರಲ್ಲ ಅವ್ರಿಗೆಲ್ಲೋ ಒಂದು ಕಡೆ ದಾರಿ ದೀಪ ಆದಂಗೆ ಇವೆಲ್ಲ ಹೆಚ್ಚು ಕಡಿಮೆ ಅವ್ರಿಗೂ ಒಂದು ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಮೂಡ್ತೈತಿ, ಹೆಂಗೆ ಬದುಕಬೇಕು ಅನ್ನೋದಕ್ಕೆ ತಿಳಿಸ್ಕೊಡ್ತೈತಿ. ಬರೇ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ, ಬದುಕೋದನ್ನು ಹೆಂಗೆ ಇರಬೇಕು ಅನ್ನೋದ್ರ ಸುತ್ತ ನಾವು ಕಲ್ಕೊಳ್ಳೋಕೆ ಅವಕಾಶ ಇರುತ್ತೆ. ಮಠಗಳು, ದೇವಸ್ಥಾನ ಇವೆಲ್ಲ ಇರೋದು ಅದಕ್ಕೆ, ಅದು ಬಿಟ್ಟರೆ ಮತ್ತೆ ಯಾವ ಒಂದು ಸ್ವಾರ್ಥಕ್ಕಲ್ಲ. ಅವೆಲ್ಲ ಒಂದು ಒಳ್ಳೆಯ ಸಂದೇಶವನ್ನು ಈ ಸಮಾಜಕ್ಕೆ ಕೊಡ್ತಿರ್ತಾವೆ. ಅಂಥ ಕೆಲಸವನ್ನು ಈ ಮಠಗಳು ಮಾಡಕತ್ತಾವೆ. ಅದಕ್ಕೆ ನಾವೆಲ್ಲರೂ ಕೂಡಿ ಕೈ ಜೋಡಿಸುವಂಥ ಕೆಲಸ ಮಾಡಬೇಕಾಗೈತಿ. ಮುಂದಿನ ದಿನಮಾನದಾಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹಿರೇಮಠಕ್ಕೆ ಹೆಚ್ಚು ಕಡಿಮೆ ಭಾಳ ಕಡೆ ದೇವಸ್ಥಾನಗಳಿಗೆ ಎಲ್ಲ ಮುಗಿಯಕ್ಕೆ ಬಂದಾವೆ. ಅಲ್ಲ, ಅದಕ್ಕೆ ಮಗರಾಯಪ್ಪಂದು ಅಜ್ಜಾರ್ದು ಒಂದು ಐತಿ, ಅದು ಮುಗಿಯಕ್ಕೆ ಬರುತ್ತೆ. ನನ್ನ ತಿಳುವಳಿಕೆ ಮಟ್ಟ ಪ್ರಕಾರ ಒಳ್ಳೇದಾಗಲಿ. ಚಿದಾನಂದ ಮಠದ ನನಗೆ ಗೊತ್ತಾಗ್ತದೆ, ಚಿದಾನಂದ ಅಜ್ಜಾರ ಮಠದ ಒಂದು ಅದು ಮುಗಿಯಕ್ಕೆ ಬರ್ತೈತಿ. ಒಟ್ಟು ಒಳ್ಳೇದಾಗತ್ತೆ. ದಾಳಂಗುಡಿಗೆ ಒಟ್ಟು ಯಾವುದು ಬಿಟ್ಟೇ ಇಲ್ಲ. ಆದಷ್ಟು ಇನ್ನೂ ಏನೇನು ಅದಾವ ನಾನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಮಾಡ್ತೇನೆ. ಮತ್ತು ಸಾಲಿದು ಒಂದು ಜಾಗ ಐತಿ, ದಯಮಾಡಿ ನೀವು ಅಜ್ಜಾರಿಗೆ ಮಾತಾಡ್ಕೊಂಡು ಮಠಕ್ಕೆ ಜಗದಾಗ ಮಾಡಿದ್ರು ತಪ್ಪೇನಿಲ್ಲ. ಅದು ನಮ್ದ ಮಾಡಿಬಿಡ್ರಿ ದಯಮಾಡಿ. ಮುಂದೆ ಎದ್ರಾಗ ಗ್ರಾಂಟ್ ಬಂದವ್ರು ಹಾಕ್ತೇನೆ. ಹೊಳ್ಳಂಬಳ್ಳಿ ಕೇಳಿ ದಾಡಿನ
ಈಗ